ನಾಗೇಂದ್ರ ಅವರಿಗೆ ನಿಜಕ್ಕೂ ದೊಡ್ಡ ಶಾಕನ್ನು ಇವತ್ತು ಹೈಕೋರ್ಟ್ ಕೊಟ್ಟಿರುವಂಥದ್ದು. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ವಾಲ್ಮೀಕಿ ಹಗರಣವನ್ನು CBI ತನಿಖೆಗೆ ಒಪ್ಪಿಸಿದೆ. ಇದು ಸಹಜವಾಗಿದೆ. ಮಾಜಿ ಸಚಿವ ಬಿ ನಾಗೇಂದ್ರ ಅವರಿಗೆ ದೊಡ್ಡ ಶಾಕ್ ಆಗಿರುವಂತೆ, ಯಾಕಂದರೆ ಅವರು ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಹಗರಣ ನಡೆದಿದೆ ಅಂತೇಳಿ ತನಿಖೆಯನ್ನು CBIಗೆ ಈಗ ರಾಜ್ಯದ ಹೈಕೋರ್ಟ್ ವಹಿಸಿದೆ. ಇಲ್ಲಿ ರಾಜ್ಯ ಸರ್ಕಾರದ SIT ತನಿಖೆ ರದ್ದು ಮಾಡಿ CBIಗೆ ಈ ಪ್ರಕರಣವನ್ನು ಈಗ ಹಸ್ತಾಂತರ ಮಾಡಲಾಗ್ತಾ ಇದೆ. ರಾಜ್ಯದ SIT ತನಿಖೆ ಮಾಡಿರುವಂಥದ್ದನ್ನು ಕೂಡಲೇ ತನಿಖೆಯ ಫೈಲ್ಗಳನ್ನು SIT ತನಿಖೆಯ ಫೈಲ್ಗಳನ್ನು ಕೂಡಲೇ CBIಗೆ ನೀಡಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ರಾಜ್ಯ ಹೈಕೋರ್ಟ್ ನೀಡಿದೆ. BJP ರೆಬೆಲ್ಸ್ ನಾಯಕರ ಅರ್ಜಿಯನ್ನು ಮಾನ್ಯ ಮಾಡಿದೆ ರಾಜ್ಯ ಹೈಕೋರ್ಟ್. ರೆಬೆಲ್ಸ್ ನಾಯಕರು ಅರ್ಜಿಯನ್ನು ಹಾಕಿದರು. ಯತ್ನಾಳ್, ಲಿಂಬಾವಳಿ, ಹಾಗೆಯೇ ರಮೇಶ್ ಜಾರಕಿಹೊಳಿ ಮತ್ತು ಕುಮಾರ್ ಬಂಗಾರಪ್ಪ ಇವರುಗಳು ಅರ್ಜಿಯಿಂದಾಗಿ ಬಿ ನಾಗೇಂದ್ರಗೆ ಈ ಶಾಕ್ ಸಿಕ್ಕಿರುವಂಥದ್ದು. ಇದು ಬಹಳ ಮಹತ್ವವನ್ನು ಪಡೆದಿದೆ. ಯಾಕೆಂದರೆ ಇಲ್ಲಿ ರೆಬೆಲ್ಸ್ ಈ ಒಂದು ಪ್ರಕರಣ CBIಗೆ ಹೋಗಿರುವಂಥದ್ದು ಅದು ಕಾಂಗ್ರೆಸ್ಗೆ ಆಗಿರುವಂಥ ಶಾಕ್. ಆದರೆ ಇಲ್ಲಿ BJPಯ ಒಳಗಡೆ ಬಂದು ನೋಡಿದಾಗ BJPಯಲ್ಲಿ ರೆಬೆಲ್ಸ್ ಮೇಲುಗೈ ಸಾಧಿಸಿರುವಂಥದ್ದು ಗೋಚರಿಸ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರೆಬೆಲ್ಸ್ ಹೋರಾಟಕ್ಕೆ ಸಿಕ್ಕಿರುವಂಥ ಜಯ ಅಂಥೇಳಿ ರೆಬೆಲ್ಸ್ ತಂಡ ಇದನ್ನು ಬಿಂಬಿಸೋದಕ್ಕೆ ಹೊರಟಿದೆ. CBIಗೆ ಕೊಟ್ಟಾಕ್ಷಣ ಮುಗಿದಿಲ್ಲ, ಹೋರಾಟ ಮುಂದಿದೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಅವರು ನೀಡ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಪಕ್ಷದಲ್ಲಿನ ಗೊಂದಲದಿಂದಾಗಿ ಯಾವುದಕ್ಕೂ ತಾರ್ಕಿಕ ಅಂತ್ಯ ಆಗಿರಲಿಲ್ಲ ಅಂತೇಳಿ ಅವರು ಕ್ಲೇಮ್ ಮಾಡ್ಕೊಳ್ತಿದ್ದಾರೆ. ಅಂದರೆ ಇದು ನಮ್ಮ ಮೊದಲ ಹೋರಾಟ. ಈಗಾಗಲೇ ಮೂಡ, ವಕ್ಫ್, RCB ಫ್ಯಾನ್ಸ್ ಕಾಲ್ ತುಳಿತ ಪ್ರಕರಣದಲ್ಲೂ ಕೂಡ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ. ರೆಬೆಲ್ಸ್ ಟೀಮ್ನಿಂದ ಪ್ರತ್ಯೇಕ ಹೋರಾಟ ಮಾಡುವಂತಹ ಸುಳಿವು ಈ ಮೂಲಕವಾಗಿ ಸಿಕ್ಕಿದೆ. BJP ಮಾಡಬೇಕಾಗಿದ್ದಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ನಾವು BJPಯಲ್ಲಿ ಇದ್ದುಕೊಂಡೇ ಇದ್ದರೂ ಕೂಡ ಅಧಿಕೃತವಾಗಿ BJPಯಿಂದ ಮಾಡಿರೋದಲ್ಲ, ಇದು ನಮ್ಮ ವೈಯಕ್ತಿಕ ನೆಲೆಯಲ್ಲಿ ಮಾಡಿರೋದು ಅನ್ನೋದು ಅವರ ಪ್ರತಿಪಾದನೆ. ಮುಂದಿನ ಅಧ್ಯಕ್ಷರ ಸಲಹೆ ಅಂದರೆ ಅವ್ರು ಹೇಳ್ತಾ ಇರುವಂಥ ಮಾತು ಭಾಳ ಮುಖ್ಯ ಇದೆ. ಈಗಿನ ಅಧ್ಯಕ್ಷರಲ್ಲ, ಮುಂದಿನ ಅಧ್ಯಕ್ಷರ ಸಲಹೆ ಆದೇಶವನ್ನು ನಾವು ಪಾಲನೆ ಮಾಡ್ತೇವೆ. ಅಂದರೆ ಅವರ ಪ್ರಕಾರ ಈಗಿರುವಂಥ ಅಧ್ಯಕ್ಷರು ಬದಲಾಗ್ತಾರೆ ಅನ್ನುವಂಥದ್ದು ಅವರ ಯೋಚನೆಯಲ್ಲಿದ್ದಂಗಿದೆ. ಹೈಕೋರ್ಟ್ ತೀರ್ಪಿನಿಂದಾಗಿ ನಮಗೆ ಜಯ ಅಂತ ಹೇಳಿ ಕುಮಾರ್ ಬಂಗಾರಪ್ಪ ಅವರು ಇದನ್ನು ಕರೆದುಕೊಂಡಿದ್ದಾರೆ. ಕುಮಾರ್ ಬಂಗಾರಪ್ಪ ಅವರ ಮಾತನ್ನು ನಿಮಗೆ ತೋರಿಸ್ತೀವಿ. ಹಾಗಾಗಿ ನಾವು ಶುರು ಮಾಡಿದ್ದೆ ಪಾರ್ಟಿ ಹೆಸರಲ್ಲಿ. ಅದನ್ನು ನಾವು ವೈಯಕ್ತಿಕವಾಗಿ ನಾವೆಲ್ಲೂ ಕೂಡ ಶುರು ಮಾಡಿರಲಿಲ್ಲ. ನನ್ನ ಹೆಸರಲ್ಲಿ ಆಗಬೇಕು ಅಥವಾ ನಮ್ಮ ಗುಂಪಲ್ಲಿ ಹೆಸರು ಆಗಬೇಕು ಅನ್ನೋದು ನಮ್ದು ಯಾರದೂ ಇಚ್ಛೆ ಇಲ್ಲ. ಇದು ಕರ್ನಾಟಕದ ಸಾರ್ವಜನಿಕರದ್ದು. ಪಾರ್ಟಿ ಪ್ರತಿಪಕ್ಷವಾಗಿ ನಮಗೆ ಇರ್ತಕ್ಕಂಥವರಿಂದ ಸಹಕಾರ ಸಿಗ್ತಾ ಇಲ್ಲ. ವಕ್ಫಿಗೂ ಸಹಕಾರ ಸಿಗಲಿಲ್ಲ. ಇದಕ್ಕೂ ಕೂಡ ನಾವು ಎತ್ಕೊಂಡಂಥ ಸಂದರ್ಭದಲ್ಲಿ ಇದಾಗಲಿಲ್ಲ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಫ್ಲೋರ್ ಆಫ್ ದ ಹೌಸ್ ಮಾತನಾಡಬೇಕಾದ್ರೆ ಅಲ್ಲಿ ಅನೇಕ ಸಂದರ್ಭದಲ್ಲಿ ಅವರು ಎತ್ತಿದ್ರು ಕೂಡ ಅದನ್ನು ಹೊರಗಡೆ ಬಂದುಬಿಟ್ಟು ಪ್ರತಿಭಟನೆ ಅಥವಾ ಮತ್ತೊಂದು ಅದನ್ನು ದೊಡ್ಡ ಮಟ್ಟಕ್ಕೆ ತಗೊಂಡೋಗಲಿ ಅಥವಾ ಅದಕ್ಕೆ ಏನನ್ನ ಒಂದು ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗ್ಬೇಕಿತ್ತು ಅದನ್ನು ತಗೊಂಡೋಗ್ತಕ್ಕಂಥ ಕೆಲಸ ಆಗಲಿಲ್ಲ. ಅದಕ್ಕೆ ನ್ಯಾಚುರಲಿ ನಾವು ಅದಕ್ಕೆ ಕೋರ್ಟಿಗೆ ಹೋಗ್ಬೇಕಂತ ಅವಶ್ಯಕತೆ ನಮಗೆ ಅನಿವಾರ್ಯ ಆಯಿತು. ಯಾಕಂದರೆ ಕರ್ನಾಟಕ ಸರ್ಕಾರದ ಮೇಲೆ ವಿಶ್ವಾಸವನ್ನು ಈ ವಿಚಾರದಲ್ಲಿ ನಾವು ಕಳ್ಕೊಂಡಿದ್ವಿ. ಹಾಗೆ ಸರ್ಕಾರದ ಮೇಲೆ ವಿಶ್ವಾಸವನ್ನು ನಾವು ಕಳ್ಕೊಂಡಿದ್ವಿ. ಹಾಗೆ ನಾವು ಕೋರ್ಟ್ಗೆ ಹೋಗಿದ್ವಿ. ಈಗ ಕೋರ್ಟ್ ಆದೇಶವನ್ನು ಮಾಡಿದೆ ಅನ್ನೋಂಥದ್ದು ಇದು ಭಾಳ ಮುಖ್ಯವಾಗಿ. ಒಂದು, ಸರ್ಕಾರಕ್ಕೆ ಇಕ್ಕಟ್ಟು ಇದ್ದೇ ಇದೆ. ಯಾಕಂದರೆ ಇದರ ಬಗ್ಗೆ CBI ತನಿಖೆಯನ್ನು ನಡೆಸುತ್ತೆ. CBI ತನಿಖೆಯಿಂದ ಏನು ಸತ್ಯಾಂಶ ಹೊರಬರುತ್ತೆ ಅನ್ನೋದು ಮುಂದಿನ ನಿರ್ಧಾರ ಆಗಬಹುದು. ಅಥವಾ ಇಲ್ಲ ಇದರಲ್ಲಿ ಏನು ಸರ್ಕಾರ ಕ್ಲೇಮ್ ಮಾಡ್ದಂಗೆ ನಾಗೇಂದ್ರ ಅವರ ಪಾತ್ರ ಇಲ್ಲ, ಇನ್ನೊಬ್ಬರ ಪಾತ್ರ ಇಲ್ಲ ಅಂತ ಹೇಳಿದ್ರೆ ಅದು ಕೂಡ ಸರ್ಕಾರಕ್ಕೆ ಸಿಗಬಹುದಾಗಿರುತ್ತೆ ಜಯ. ಅದೆಲ್ಲವೂ ಕೂಡ ಮುಂದಿನ ನಿರ್ಧಾರ ಆಗುತ್ತೆ. ಈಗ ರೆಬೆಲ್ಸ್ಗೆ ಅಂತೂ BJPಯ ವಿಚಾರಕ್ಕೆ ಬಂದಾಗ ದೊಡ್ಡ ಜಯ ಸಿಕ್ಕಂತಾಗಿದೆ. ಯಾಕಂದರೆ ಸರ್ಕಾರದ ವಿರುದ್ಧ ನಿರ್ಣಾಯಕ ಹೋರಾಟ ಮಾಡ್ತಿರೋರು ನಾವು, BJPಯ ರಾಜ್ಯಾಧ್ಯಕ್ಷರಲ್ಲ ಅಥವಾ ಪ್ರತಿಪಕ್ಷ ನಾಯಕರಲ್ಲ ಅನ್ನೋದನ್ನು ಬಿಂಬಿಸೋದಕ್ಕೆ ಅವ್ರಿಗೊಂದು ಒಳ್ಳೆಯ ಅವಕಾಶವೂ ಕೂಡ ಇಲ್ಲಿ ಸಿಕ್ಕಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ.